ಹರಿ ಓಂ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಇನ್ನೊಂದು ಹೊಸ ವಿಡಿಯೋ. ಸೊ ಇವತ್ತೇನಪ್ಪ ಇಷ್ಟೊಂದು ಜೋಶ ಮಾತಾಡ್ತಿದ್ದೀನಿ ಅಂತ ನೀವು ಕೇಳ್ಬೋದು. ಹೌದು, ನಾನಿವತ್ತು ಮನೇಲಿ ಕೂತ್ಕೊಂಡು ಫ್ರೀಯಾಗಿ ಮೈಂಡ್ ಫ್ರೀಯಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ತುಂಬಾ ಜೋಶಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ, ಹಂಗಾಗಿ ಇಷ್ಟೊಂದು ಕ್ಲಿಯರ್ ಆಗಿ ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ವಾಯ್ಸು. ಸೊ ಇರಲಿ, ಪರವಾಗಿಲ್ಲ. ಸೊ ನಾನು ಈ ಒಂದು ವಿಡಿಯೋ ಏನು ಮಾಡ್ಬೇಕು ಅಂದರೆ, ನಾನು ಈಗ ಅಲ್ಲಿ ಉಳ್ಕೊಂಡ್ರೆ ಛತ್ರದಿಂದ ಅಯೋಧ್ಯೆಯಿಂದ ನಮ್ಮ ಮನೆಗೆ ಬರ್ಬೇಕು ನಾನು. ಸೊ ಯಾವ್ಯಾವ ಥರ ಬರ್ತೀನಿ, ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಬರ್ತೀನಿ ಅಂದರೆ ಎಲ್ಲ ಪೂರ್ತಿ ವಿಡಿಯೋ ಆಗಿರುತ್ತೆ. ಇದು ಸೈಕಲ್ ಎಲ್ಲೆಲ್ಲಿ ಯಾವ ಥರ ಏನಾಯಿತು ಎಲ್ಲ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಏನೇನಾದ್ರು ನಡೀತು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ತಾ ಹೋಗುವ. ಮೊದಲನೇದಾಗಿ ನಿನ್ನೆ ನಾವು ಸ್ಟೇ ಆಗಿದ್ದು ಬಂದ್ಬಿಟ್ಟು ಇದೇ ಒಂದು ಧರ್ಮಚಿತ್ರದಲ್ಲಿ. ಸೊ ಇಲ್ಲೇ ಟೆಂಟ್ ಹಾಕೊಂಡ್ಬಿಟ್ಟು ಸ್ಟೇ ಆಗಿದ್ವಿ. ಸೊ ಇವತ್ತು ಇಲ್ಲಿಂದ ಹೊರಡಬೇಕು. ಎಲ್ಲಿಗಪ್ಪ ಅಂತಂದರೆ, ನಮ್ಮ ಒಂದು ಸೈಕಲ್ಸ್ನ VRLಗೆ ಅಥವಾ ಟ್ರೈನ್ಗೆ ಎಲ್ಲಿಗಾದ್ರೂ ಒಂದು ಕಡೆ ಪಾರ್ಸಲ್ ಮಾಡಬೇಕು, ನಮ್ಮ ಹೊಸದುರ್ಗಕ್ಕೆ ಬರೋ ಥರ. ಸೊ ನೋಡುವ ಬನ್ನಿ, ಎಲ್ಲಿ ಪಾರ್ಸಲ್ ಏನು ಗೊತ್ತಿಲ್ಲ. ಸೊ ಟ್ರೈನೆಲ್ಲ ವಿಚಾರಿಸುವ ಏನಾಗುತ್ತೆ, ಬನ್ನಿ ನೋಡ್ತಾ ಹೋಗುವ. ಗೈಸ್, ನಾವೀಗ ಸೈಕಲ್ ಎತ್ಕೊಂಡು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಸೊ ನಮ್ಮ ಟಿಕೆಟ್ ಹೆಸರು ಬಂದ್ಬಿಟ್ಟು ತತ್ಕಾಲ್ ಟಿಕೆಟ್ ಅಂತ. ಸೊ ಅವ್ನು ತಗೋಬೇಕು ಹೋಗಿ. ಸೊ ಸ್ಲೀಪರ್ AC ಎಲ್ಲ ಬುಕ್ ಆಗಿಬಿಟ್ಟಿದ್ದಾವೆ. ಯಾವಾದ್ರು ತತ್ಕಾಲ ಯಾವ್ದು ಕಮ್ಮಿ ಇದು ಕ್ಯಾನ್ಸಲ್ ಮಾಡ್ರೆ ಯಾರು ಇದ್ದರೆ ತಗೊಳ್ಳುವ. ಸೊ ಹೋಗುವ ಬನ್ನಿ, ಹೋಗ್ತಾ ಇದ್ದೀವಿ. ಸೊ ಆ ಒಂದು ಚಿತ್ರದಿಂದ ನಾನು ಡೈರೆಕ್ಟಾಗಿ ಬಂದಿದ್ದೆ ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ಗೆ. ಸೊ ಈ ಒಂದು ರೈಲ್ವೆ ಸ್ಟೇಷನಲ್ಲಿ ಪಾರ್ಸಲ್ ಮಾಡೋಲ್ಲ, ಏನಿದ್ರು ನಾವು ಟ್ರೈನ್ಗೆ ನಾವು ಹತ್ಕೋಬೇಕಷ್ಟೇ, ಪಾರ್ಸಲ್ ನಡೆಯೋಲ್ಲ ಇಲ್ಲಿ. ಸೊ ಅದಕ್ಕೆ ನಾನು ತತ್ಕಾಲ್ ಟಿಕೆಟ್ನ ಕೇಳಿದೆ. ನಮಗೆ AC ಕೋಚ್ ಆಗಲಿ ಯಾವುದೇ ಥರ ಸ್ಲೀಪರ್ ಕೋಚ್ ಆಗಲಿ ಸಿಗಲಿಲ್ಲ. ತತ್ಕಾಲಲ್ಲಿ ಏನಾದರೂ ಸಿಗ್ಬೋದು ಅಂತ ಕೇಳಿದೆ, ಅದು ಕೂಡ ಎಲ್ಲೂ ಯಾವುದೇ ಥರ ಸಿಗಲೇ ಇಲ್ಲ. ನಮಗೆ ಲಾಸ್ಟ್ ಆಪ್ಷನ್ ಇರೋದೇ ಜನರಲ್ಗೆ ಹೋಗಬೇಕು. ಸೊ ಜನರಲ್ ತಾಣಕ್ಕೂ ಮುಂಚೆ ನಾವು ಈಗ ಗಾಡಿಗಳನ್ನ ಅಂದರೆ ಸೈಕಲ್ಸ್ಗಳನ್ನ ಪಾರ್ಸಲ್ ಮಾಡಬೇಕು. ಎಲ್ಲಿ ಪಾರ್ಸಲ್ ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಿನ್ನೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಿನ್ನೆದ ಅಥವಾ ಮೊನ್ನೆದು. ಸೊ ಟ್ರೈನಿಗೆ ಹಾಕಿದ್ರೆ ಫುಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇದೆ, ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಇವಾಗ ಡೈರೆಕ್ಟಾಗಿ ನಾವು ಹೋಗ್ತಾ ಇರೋದು VRL ಆಫೀಸ್ಗೆ. ಸೊ ಅಲ್ಲೋಗ್ಬಿಟ್ಟು ವಿಚಾರಣೆ ಮಾಡುವ. ಅದಕ್ಕಿಂತ ಮುಂಚೆ ತಿಂಡಿ ತಿನ್ಕೊಂಡ್ವಿ. ತಿಂಡಿ ಊಟ ಏನೋ ಗೊತ್ತಾಗ್ತಿಲ್ಲ, ಇಲ್ಲಿ ಡೈರೆಕ್ಟಾಗಿ ಊಟನೇ ಅನ್ನ ಸಾಂಬಾರನ್ನೇ ತಿನ್ಕೊಂಡ್ವಿ. ಬೇರೆ ಏನೋ ನಮಗೆ ಸೆಟ್ ಆಗಲಿಲ್ಲ, ಪೂರಿ ಕಚೋರಿ ಇದೇ ಥರ ಅಂತ ಇರೋದು. ಸೊ ಅದಕ್ಕೆ ಅನ್ನ ಸಾರನ್ನೇ ಊಟ ಮಾಡ್ಕೊಂಡ್ಬಿಟ್ಟು ಹೊಡ್ತಾ ಇದ್ದೀವಿ. VRL ಆಫೀಸಲ್ಲಿ ವಿಚಾರಿಸಿದ್ವಿ, ಓಕೆ ವಸ್ತ್ರಕ್ಕೆ ಕಳಿಸ್ತೀವಿ ಅದಕ್ಕೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು. ನೋಡು ಗೈಸ್, VRL ಆಫೀಸಲ್ಲಿದ್ದೀವಿ. ಸೊ ಇದೆಲ್ಲ ಇದು ಮಾಡ್ತಾ ಇದ್ದೀವಿ ನೋಡಿ. ಅಯೋಧ್ಯೆಯಲ್ಲಿರೋ VRL ಆಫೀಸು ಸೇಫರ್ ಸೈಡಿಗೆ ವಿಡಿಯೋ ಫೋಟೋ ಎಲ್ಲ ತಗೊತಾ ಇದ್ದೀವಿ. ಸೊ ಸೈಕಲ್ಗಳನ್ನ ಇದೆ ಆಫೀಸ್, ಏನು ಫುಲ್ ಟ್ರಕ್ ಲೋಡ್ ಇದೆ. ಬನ್ನಿ ನೋಡುವ, ಎಲ್ಲ ವಿಡಿಯೋ ಪ್ರೂಫ್ ಇರಲಿ, ನೀವು ನೋಡಿ. ಸೊ ಇಲ್ಲಿ ಈಗ ಆಧಾರ್ ಕಾರ್ಡ್ ನಂದು ಸೊ ಏನೋ ಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ, ಫಿಲ್ ಮಾಡ್ತಾ ಇದ್ದೀವಿ. ನೇಮ್ ಅಂಡ್ ಅಡ್ರೆಸ್ ಇಲ್ಲಿ ಹಾಕೋಣ. ನೇಮ್ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಒಂದು ಬ್ರಾಂಚ್ ಹೆಸರು ನೋಡಿ ಹೊಸದುರ್ಗ ಇದೆ. ಸೊ ಕೊಡುವ, ಇದನ್ನೆಲ್ಲ ಫಿಲ್ ಮಾಡಿದ್ದೀವಿ. ಸೊ ಒಳಗಡೆ ತಾಣ್ತಾ ಇದ್ದಾರೆ ಸೈಕಲ್ಸು. ತಾಂಡು ಗೈಸ್, ವೆಯ್ಟ್ ಚೆಕಿಂಗ್ ಮಾಡ್ತಾ ಇದ್ದಾರೆ. 20 kg ಬರ್ತದೆ ಒಂದೊಂದೇ. ಬಾಟ್ಲು ತೆಗಿ, ಬಾಟ್ಲು 20 kg 20 kg ಕಂಡ್ರ ಅವ್ರ ವೆಯ್ಟ್ 20 kg 20 kg दो सेम ओके. 20 kg ಇದೆ ಒಂದು ಸೈಕಲ್. ನಾನೇ ಎಷ್ಟು ವೇಟ್ ಇದೆ ನಾವು ಗೈಸ್? 67 ಇದೆ. 65 ಇದೆ. ಎಷ್ಟಿದೆ? 65. ಈಗ ಎಷ್ಟಾಯ್ತು? 67. ಅಯ್ಯೋ ದೇವರೇ, ಎಷ್ಟಿದೆಯಾ? 77. ಮೊಬೈಲ್ 200 ಗ್ರಾಮ್ ಇರುತ್ತೆ. 77 ಇದೆ. ಅವಾಗ 80 ಮೇಲೆ 77 ಆಗಿದೆ. ನಾನು ಎಷ್ಟಿದ್ದೆ? ನಾನು 70 ಇದ್ದೆ ಅನ್ಸುತ್ತೆ. ಒಂದು 2 kg ಇಳಿದೆ. ಒಳ್ಳೆ ತಗ ಅವ್ರದ್ದು ಇದು ಸೈಕಲ್ ಎಷ್ಟಿದೆ? ಸೇಮ್ ಟು ಸೇಮ್. ಸೇಮ್
2020 ಹಾಂ ಅಪ್ಯಾಕ್ಸ್ 20 ಹಾಂ 20 kg ಜಾಸ್ತಿ ನಂದೇ ವೆಯ್ಟ್ ಆಗುತ್ತಲ್ಲ ಅದು ಹಂಗೆ ಆಯಿತು. ನೋಡಿ ಗೈಸ್ ಎಲ್ಲ ಟೈಪಿಂಗ್ ಮಾಡ್ತಾಯಿದ್ದಾರೆ. ಪ್ರೊಸೀಜರ್ ಭಾಳ ಇದೆ. ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಆಮೇಲೆ ಫಿಲ್ ಮಾಡಿಕೊಟ್ವಿ ಗೈಸ್. ಒಟ್ಟಿಗೆ 2070 ರೂಪಾಯಿ ಆಗಿದೆ. ಸೊ ಟೋಟಲ್ ಏನು ಮಾಡಬೇಕು ಸೈಕಲಲ್ಲೇ ಬಿಟ್ಟು ಹೋಗ್ಬೇಕು. ಹೊರಗಡೆ ನಿಲ್ಲಿಸ್ತಾರೆ ಅನಿಸುತ್ತೆ. ನೋಡಿ ಏನು. ಸೊ ಗೈಸ್ ಸೈಕಲ್ ಇಲ್ಲಿದೆ. ಪೇಮೆಂಟ್ ಎಲ್ಲ ಮುಗೀತು. ಆಮೇಲೆ ಹೋಗ್ತು. ಟೈಮ್ ಆಗಿದೆ ಆಲ್ರೆಡಿ 1 ಗಂಟೆ. ಬೆಳಗ್ಗೆ ಒಂದು ಸ್ವಲ್ಪ ಊಟ ಮಾಡಿದೆ ಅಷ್ಟೇ. ಅದು ಅನ್ನ ಸಾರು. ಸೊ ಸೈಕಲ್ಲು ಪ್ಯಾಕಿಂಗ್ ಮಾಡಲ್ವಂತೆ. ಸೊ ಏನೋ ಪ್ಯಾಕಿಂಗ್ ನಾವೇ ಮಾಡ್ಕೊಂಡು ಕೊಡ್ಬೇಕಂತ. ಎಲ್ಲಿ ಪ್ಯಾಕಿಂಗ್ ಮಾಡ್ತೀವಿ ನಾವು ಕೊಟ್ಟರೆ ಸ್ಕ್ರ್ಯಾಚ್ ಆಗ್ಬೋದು ಹಂಗೆ ಅಂತ. ಏನು ಮಾಡೋದು ನೋಡೋ ಏನಾಗುತ್ತೆ. ಏನು ಮಾಡ್ಬೇಕು ಗೊತ್ತಿಲ್ಲ. ನೋಡೋ ಏನು ಮಾಡ್ಬೇಕು ನಾನು. ಸರ್ ಗೈಸ್ BRL ಆಫೀಸ್ ಹತ್ರ ಇದ್ದೀನಿ. ಸೊ ನಮ್ಮ ಆಮೇಲೆ ಹೋದರು ಸೈಕಲ್ ತಗೊಂಡವ್ರದ್ದು. ನಾವಿಲ್ಲಿ BRL ಆಫೀಸಿಗೆ ಬಂದಿದ್ದು 12:15 12:45 1 ಗಂಟೆ ಅಷ್ಟೊತ್ತಿಗೆ ಪ್ರೊಸೀಜರ್ ಎಲ್ಲ ಮುಗೀತು. ಗಾಡಿ ಒಳಗಡೆ ಬಿಟ್ಟು ಹೋಗ್ಬೇಕಿತ್ತು. ನಮ್ಮ ಗಾಡಿ ಒಳಗಡೆ ಇದೆ, ಒಳಗಡೆ ಬಿಟ್ಟಿದ್ದೀವಿ. 3 ಅವರ್ ಆಯಿತು. 1 ಗಂಟೆ ಹೆಚ್ಚು ಕಮ್ಮಿ ಹೋಗಿದ್ದು. ಇವಾಗ 3:15 ಆಗಿದೆ. 3 ಅವರ್ ಆಯಿತು. ಇದು ಗೊತ್ತಿಲ್ಲ ಜಾಗ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತದೆ. ಏನು ಎತ್ತ ನನಗಂತೂ ಗೊತ್ತಿಲ್ಲ. ಫೋನ್ ಮಾಡಿದೆ ಬರ್ತಾಯಿದ್ದೀನಿ ಅಂತಪ್ಪ. 3 ಅವರ್ ಆಯಿತು. ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಏನು ಅಂತ. ಏನಿರ್ಬೋದು ಕಮೆಂಟಲ್ಲಿ ತಿಳಿಸಿ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಟ್ಯಾಕ್ ಆಗ್ತಾಯಿದೆ ಅಂದರೆ ಹೇಳ್ಬಾರ ಅಷ್ಟು ಅಟ್ಯಾಕ್ ಆಗ್ತಾಯಿದೆ. ಇಲ್ಲಿ ಏನಿಲ್ಲ ಸುತ್ತಮುತ್ತ ನೋಡು. ಗೈಸ್ ಒಳಗಡೆ ನಿಲ್ಸಿದ್ದಾರೆ ಸೈಕಲ್ಲು. ಸೊ ಇದೇ ಗಾಡಿ ಲೋಡ್ ಮಾಡ್ತಾರೆ ಅಂತಂದರು. ಒಳಗಡೆ ಬೇರೆ ನಿಲ್ಲಿಸಿದ್ರು. ಏನೋ ಗೊತ್ತಿಲ್ಲ. ಇದು ಹೊರಗಡೆನೇ ಇದೆ ಅಂತ ನೋಡುವ. ಲೋಡ್ ಮಾಡ್ತಾರಂತೆ. ಅದೇನೋ ಗೊತ್ತಿಲ್ಲ. ಪ್ರೊಸೀಜರ್ ಮುಗಿಲಿ. ಸೊ ಸೈಕಲ್ ಎಲ್ಲಿದೆ. ಸೊ ಇದೇ BRL ಇಲ್ಲಿದೆ. ಏನಾಗುತ್ತೋ ಗೊತ್ತಿಲ್ಲ. ನಾವಿಂದ ಹೊರಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ನಮ್ಮ ಒಂದು ಸೈಕಲ್ನ ಪಾರ್ಸಲ್ ಮಾಡುವಂಥ ಪ್ರೋಸೆಸ್ಸು ಈ ಥರ ನಡೆದಿದೆ. ಸೊ VRLಗೆ ಹಾಕಿದ್ದೀವಿ. ಡೈರೆಕ್ಟಾಗಿ ನಮ್ಮ ಹೊಸದುರ್ಗದಲ್ಲಿ ಇರುವಂಥ ಬ್ರ್ಯಾಂಚ್ಗೆ ಬರುತ್ತಂತೆ. 1 ವೀಕ್ ಟೈಮ್ ತಗೊಳತ್ತೆ ಅಂತ ಹೇಳಿದ್ರು. ಗೊತ್ತಿಲ್ಲ ಎಂದು ಬರುತ್ತೆ ಅಂತ. ಸೊ ಅವರು ಒಂದು ಸ್ಲಿಪ್ ಕೊಟ್ಟಿದ್ದಾರಲ್ಲ, ಆ ಸ್ಲಿಪ್ಪಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಇದೆ. ಅದರಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದಂತೆ ಎಲ್ಲಿದೆ ಏನು ಅಂತ. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಟ್ರ್ಯಾಕ್ ಮಾಡಿದಾಗ UP ತೋರಿಸ್ತಾ ಇದ್ದೀನಿ. UP ಅಂದರೆ ಅಯೋಧ್ಯೆ ತೋರಿಸ್ತಾ ಇಲ್ಲ. ಮುಂದ್ಗಡೆ ಯಾವುದೋ ಊರು ತೋರಿಸ್ತು. ಹೆಸರು ಮರೆತ ಇದ್ರದ್ದು. ಸೊ ಗೊತ್ತಿಲ್ಲ ಯಾವಾಗ ಬರುತ್ತೆ ಏನು ಅಂತ. ಅವಾಗವಾಗ ಹೊಸದುರ್ಗ ಬ್ರ್ಯಾಂಚ್ಗೆ ಹೋಗಿ ವಿಚಾರಣೆ ಮಾಡ್ತೀನಿ. ಸೊ ಟ್ರ್ಯಾಕಿಂಗ್ ಕೂಡ ಮಾಡ್ತಾಯಿದ್ದೀನಿ. ಆಲ್ರೆಡಿ 4 ದಿನದ ಮೇಲಾಯಿತು ನಾನು ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಎಲ್ಲ ಪ್ರೊಸೆಸ್ ಆಗೋಷ್ಟೊತ್ತಿಗೆ. ಸೊ ಗೊತ್ತಿಲ್ಲ ಇನ್ನೂ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಬಂದಮೇಲೆ ಅದನ್ನು ಹೇಗೆ ರಿಸೀವ್ ಮಾಡ್ಕೊತೀವಿ, ಗಾಡಿ ಯಾವ ಸ್ಥಿತಿಯಲ್ಲಿದ್ದಾವೆ, ಯಾವ ಕಂಡೀಷನಲ್ಲಿದೆ ಅಂತ ಎಲ್ಲದನ್ನೂ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಾವಿನ್ನೂ ಇರೋದು ಅಯೋಧ್ಯೆ ವೀಡಿಯೋದಲ್ಲಿ. ಸೊ ಅಯೋಧ್ಯದಲ್ಲೇ ಇದ್ದೀವಿ. ಒಂದನ್ನು ಸ್ಟೇ ಆಗಿದ್ವಲ್ಲ ಆವತ್ತಿನ ದಿನದ್ದು ಇದು ವಿಡಿಯೋ ಎಲ್ಲ. ಸೊ ಊಟ ಎಲ್ಲ ಮಾಡಿಬಿಟ್ಟು ಅದೇ ಒಂದು ಆಶ್ರಮಕ್ಕೆ ಬಂದು ರೆಸ್ಟ್ ತಗೊಳ್ತಾ ಇದ್ದೀವಿ. ಇವತ್ತು ಇದೇ ಒಂದು ಆಶ್ರಮದಲ್ಲಿ ರೆಸ್ಟ್ ತಗೊಂಡ್ಬಿಟ್ಟು ಬೆಳಗ್ಗೆ ಟ್ರೈನ್ ಹತ್ತೀವಿ ನಾವು. ಮಂಗಳವಾರ ಬೆಳಗ್ಗೆ 11:15 ಟ್ರೈನ್ ಇದೆ. ಯಶವಂತಪುರ ಎಕ್ಸ್ಪ್ರೆಸ್ಸು ಸೀದಾ ಯಶವಂತಪುರಕ್ಕೆ ಬರುತ್ತೆ. ಸೊ ಬೆಳಗ್ಗೆ ಸಿಗುವ ಅಂತ ಹೇಳ್ತಾ ನಾವೀಗ ಇಲ್ಲಿ ಮಲಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಟ್ರೈನಲ್ಲಿ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಬಾಯ್. ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್.